ಕಲ್ಲು ಹೊಡೆಯುವಂತಹ ಮುಸಲ್ಮಾನನನ್ನ ಮಸೀದಿ ಒಳಗ್ ಬಿಟ್ಕೊಳ್ತಿದ್ದಾರಲ್ಲ, ಕಲ್ಲು ಹೊಡೆಯೋ ಪ್ರವೃತ್ತಿಯನ್ನ ಮಸೀದಿ ಒಳಗ್ ಕಲಿಸ್ತಿದ್ದಾರಲ್ಲ ಅಂತವ್ರಿಗೆ ಪಾಷಾ ಅವರೇ, ದಿಲೀಪ್ ಹೇಳ್ತಾರೆ ಇವನು ಸೈಕೋ ಇರಬಹುದು, ಎಲ್ಲಾರ್ದು ಮನಸ್ಥಿತಿ ಒಂದೇ ಸರ್. ದಿಲೀಪ್ ಅವ್ರ ಕೆಲಸ ಮಾಡಲ್ಲ, ಎರಡು ಮುಖವಾಡ ಇದೆ. ಏನಾದ್ರೂ ತಪ್ಪಾದಾಗ ದಿಲೀಪ್ ಅವ್ರ ಸಮಯ ಪಾಷಾ ಸರ್ ಅವ್ರು ಮಾತಾಡ್ತಾರೆ. ಅವರಿಗೆ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕ್ರಮ ತಗೊಳ್ತಾ ಇದೆ. ಕೇಳಿಸ್ಕೊಳ್ರಿ. ಉದಯಗಿರಿನಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಆಗ್ತಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡಿದ್ರು ಸಹ ಅವನ್ನ ಅರೆಸ್ಟ್ ಮಾಡಿದ್ರು ಸಹ ಅದೇ ಪೊಲೀಸ್ನವರಿಗೆ ಕಲ್ಲು ಹೊಡಿತಾರೆ, ಅದೇ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಇಕ್ತಾರೆ. ಇದೇ ಹಳೆ ಹುಬ್ಬಳ್ಳಿ ಕೇಸ್ ನಲ್ಲಿ ಯಾರೋ ಒಬ್ಬ ಅದೇ ಹಳೆ ಹುಬ್ಬಳ್ಳಿ ಕೇಸ್ ನಲ್ಲಿ ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಪೋಸ್ಟ್ ಆಗ್ತಾ ವಿಕೃತವಾಗಿ ಇದ್ ಮಾಡ್ದ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿದ್ರು ಸಹ ಪೊಲೀಸ್ ಮೇಲೆ ಕಲ್ಲು ಹೊಡಿತಾರೆ. ಏನು ಪೊಲೀಸರು ಬಿಟ್ಟಿ ಬಿದ್ದಿದ್ದಾರೆ ರಾಜ್ಯದಲ್ಲಿ? ನಿಮಗೆ ಭಯ ಇಲ್ವಾ? ಪೊಲೀಸ್ದು ಸಂವಿಧಾನದ ಭಯ ಇಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಹಿಂದೂಸ್ತಾನ, ಇದು ಸಂವಿಧಾನಾತ್ಮಕ ಇರ್ತಕ್ಕಂಥ ರಾಷ್ಟ್ರ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡಿ, ಪೊಲೀಸ್ನವರಿಗೆ ಬೆಲೆ ಕೊಡಿ, ಲಾ ಅಂಡ್ ಆರ್ಡರ್ ಬೆಲೆ ಕೊಡಿ. ನಿಮ್ಗೆ ಯಾವ್ದು ಭಯ ಇಲ್ಲ, ಯಾವ್ದು ಭಯ ಇಲ್ಲ. ಅಲ್ಲ ಶಿವಕುಮಾರ್ ಅವರು ಈದ್ ಮಿಲಾದ್ ನಡೆದಾಗ ಒಂದೇ ಒಂದು ಕಲ್ಲು ತೂರಾಟವನ್ನ ಹಿಂದೂ ಸಮಾಜ ಮಾಡಿಲ್ಲ. ಅದೇ ಈದ್ ಮಿಲಾದ್ ನಲ್ಲಿ ನೂರಾರು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರೆ. ಖುಷಿ ಜಾಸ್ತಿ ಗೌರವಿಸ್ತೀವಿ. ಗಣೇಶ ಮೆರವಣಿಗೆಯನ್ನ ಗೌರವಿಸಿಲ್ಲ. ಇದು ಪಾಕಿಸ್ತಾನ ಅಲ್ಲ ರೀ, ಹಿಂದೂಸ್ತಾನ. 1947 ಈ ದೇಶವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಶಿವಕುಮಾರ್ ಸರ್